ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು PYT ಕನ್ನಡಿಗನ ಹೊಸ ಅಧ್ಯಾಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ನನ್ನ ಒಂದು ಯೂಟ್ಯೂಬ್ ತಮ್ಮಲ್ಲೇ ನೋಡಿರ್ತೀರಾ. ಈ ಒಂದು ವಿಡಿಯೋ ತುಂಬಾನೇ ಸಿಂಪಲ್ ಆಗಿರುತ್ತೆ. ಯಾರು ಬೇಕಾದರೂ ರೂಮನ್ನು ತುಂಬಾನೇ ಈಸಿಯಾಗಿ ಬುಕ್ ಮಾಡ್ಕೋಬಹುದು. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ನೀವೇನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮೊದಲನೇದಾಗಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಬೆಲ್ ಐಕನ್ನ ಒತ್ತಿ. ನೀವು ಮೊದಲನೇದಾಗಿ ಗೂಗಲನ್ನು ಓಪನ್ ಮಾಡಬೇಕಾಗುತ್ತೆ. ಇಲ್ಲಿ ಗೂಗಲಲ್ಲಿ ಮಲೆ ಮಹಾದೇಶ್ವರ ಅಂತ ಸರ್ಚ್ ಮಾಡಬೇಕು. ನಾನು ಇವಾಗ ಆಲ್ರೆಡಿ ಸರ್ಚ್ ಮಾಡಿದ್ದೀನಿ. ಮಲೆ ಮಹಾದೇಶ್ವರ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಾದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಬೇಕು. ಇಲ್ಲಿ ಆನ್ಲೈನ್ ಬುಕಿಂಗ್ ಹಿಲ್ಸ್ ಅಂತ ಹೇಳ್ಬಿಟ್ಟಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಶ್ರೀ ಮಲೆ ಮಹಾದೇಶ್ವರ ಸ್ವಾಮಿ ಅಭಿವೃದ್ಧಿ ಕ್ಷೇತ್ರ ಪ್ರಾಧಿಕಾರ ಅಂತೇಳಿ. ಇಲ್ಲಿ ಆನ್ಲೈನ್ ರೂಮ್ ರಿಸರ್ವೇಷನ್ ನೀವು ನೋಡ್ತಾ ಇರ್ಬೋದು. ಹೋಮ್ ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, ಹಾಗೆ ಪ್ರೈವಸಿ ಪಾಲಿಸಿ ಆಗಿರ್ಬೋದು, ರಿಫಂಡ್ ಪಾಲಿಸಿ ಆಗಿರ್ಬೋದು, ರೂಮ್ ಬುಕಿಂಗ್ ಆಗಿರ್ಬೋದು, ಹಾಗೆ ನೀವು ಯಾವ ಬುಕಿಂಗ್ ಮಾಡಿದ್ದೀರಾ ಅದು ಹಿಸ್ಟ್ರಿ ಕೂಡ ಇಲ್ಲಿರುತ್ತೆ. ಹಾಗೆ ಇಲ್ಲಿ ಅಬೌಟ್ ಅಸ್ ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಸರ್ವಿಸ್ ಬಗ್ಗೆ ಕೊಟ್ಟಿದ್ದಾರೆ. ಇದನ್ನ ಓದ್ಕೋಬೇಕು ಬುಕ್ ಮಾಡೋಕ್ಕಿಂತ ಮುಂಚೆ. ಹಾಗೆ ಇಲ್ಲಿ ಸೈಡಲ್ಲಿ ರೂಮ್ ಬುಕಿಂಗ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವತ್ತು ಡೇಟ್ 30 ಅಂದರೆ ನೀವು ಅವತ್ತಿನ ಡೇಟು ಅವತ್ತೇ ನೀವು ಟ್ರೈ ಮಾಡೋಕ್ಕಾಗಲ್ಲ. ಒಂದಿನ ಮೊದಲೇ ಬುಕ್ ಮಾಡಬೇಕು. ಇವತ್ತಿನ ಡೇಟ್ ಬಂದು 28 ಅಂದರೆ ನಾನು ಇವಾಗ ಮಿಡ್ ನೈಟಲ್ಲಿ ವಿಡಿಯೋ ಮಾಡ್ತಾ ಇರೋದು. 29 ಕನ್ಸಿಡರ್ ಆಗುತ್ತೆ. ಆಲ್ರೆಡಿ ಇವಾಗ 11 ಆಗಿದೆ ಟೈಮ್ ಬಂದು. ಇವಾಗ 29 ಡೇಟ್ ಅಂತ ಅನ್ಕೊಳ್ಳೋಣ. 29 ಇದ್ರೆ 29 ಆಗಲ್ಲ, ನಾವು 30ಗೆ ಟ್ರೈ ಮಾಡಬೇಕು. ಅಂದರೆ ಒಂದಿನ ಮುಂಚೆ ಟ್ರೈ ಮಾಡಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಬುಕಿಂಗ್ ಡೇಟ್ ಬಂದು ನಾನು 30 ಕೊಟ್ಟಿದ್ದೀನಿ. 30/07/2026 ಅಂತ ಇದೆ ಇಲ್ಲಿ ಬುಕಿಂಗ್ ಡೇಟು. ಹಾಗೆ ನಿಮಗೆ ಬಿಲ್ಡಿಂಗ್ ಯಾವುದು ಅಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡಬೇಕು. ಇಷ್ಟೆಲ್ಲ ಬಿಲ್ಡಿಂಗ್ ಇದ್ದಾವೆ, ಅಂದರೆ ಲಾಡ್ಜಸ್ ಆಗಿರ್ಬೋದು, ಹೋಟೆಲ್ಸ್ ಆಗಿರ್ಬೋದು ಇರೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಅಥವಾ ನಿಮ್ಗೆ ಯಾವುದು ಗೊತ್ತಿಲ್ಲ ಅಂದರೆ ಆಲ್ ಅಂತ ಕ್ಲಿಕ್ ಮಾಡಿ ಯಾವುದ್ರಲ್ಲಿ ಎಷ್ಟೆಷ್ಟು ರೂಮ್ ಇದೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ನೋಡಿ ಇಲ್ಲಿ ಸೀರಿಯಲ್ ನಂಬರ್ ಅಂದರೆ 3ರಲ್ಲಿ ಇವಾಗ ಖಾಲಿ ಇದೆ. ಬಿಲ್ಡಿಂಗು ಮಲೆ ಮಹಾದೇಶ್ವರ ಭವನ ಅಂತ ಇದೆ, ಹಾಗೆ ಸೂರ್ಯದರ್ಶಿನಿ ಇದೆ, ಹಾಗೆ ಶಲ್ಯ ಭವನ ಅಂತ ಇದೆ. ಹಾಗೆ ರೂಮ್ ಟೈಪ್ ಬಂದು AC ಆರ್ ನಾನ್ AC ಅಂತಲೂ ಇದೆ. ಕಾಸ್ಟ್ ಪರ್ ರೂಮ್ ಅಂತ ಹೇಳಿದೆ 300, 450 ಮತ್ತು 400 ಇದೆ. ಇಲ್ಲಿ ಅವೈಲಬಲ್ ರೂಮ್ಸು ಅಂದರೆ ಇದರಲ್ಲಿ ಇವಾಗ ಮಲೆ ಮಹಾದೇಶ್ವರ ಭವನದಲ್ಲಿ ಎಷ್ಟು ರೂಮ್ ಇದೆ, 10 ರೂಮ್ಸ್ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟಿದೆ. ಇದರಲ್ಲಿ ಇವಾಗ ನಿಮಗೆ ಮಲೆ ಮಹಾದೇಶ್ವರ ಇವಾಗ ಮಹಾದೇಶ್ವರ ಭವನ ಅಂತ ಇದೆಯಲ್ಲ, ಅದರಲ್ಲಿ ನೀವು ಬುಕ್ ಮಾಡಬೇಕಂದ್ರೆ ನೋಡಿ ಇಲ್ಲಿ ಪ್ರೈಸ್ ಬಂದು 300 ರೂಪೀಸ್ ಇದೆ. 2 ಬೆಡ್ಡು 2 ಪೀಪಲ್ ಅಂದರೆ 2 ಬೆಡ್ಡು 2 ಜನರಿಗೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಹಿಯರ್ ಅಂತ ಇರುತ್ತೆ. ಹಾಗೆ ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಮೇಲ್ಗಡೆ ಬರುತ್ತೆ ಇಲ್ಲಿ ಬಿಲ್ಡಿಂಗ್ ನೇಮು ಮತ್ತು ರೂಮ್ ಟೈಪು, ಹಾಗೆ ಕಾಸ್ಟ್ ಎಷ್ಟಿದೆ, ಟೈಪ್ ಎಷ್ಟು ನಿಮಗೆ ರೂಮ್ ಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಪ್ರೊಸೀಡ್ ಟು ಬುಕಿಂಗ್ ಅಂತ ಕೊಡಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸಿಂಪಲಾಗಿ ಏನು ಮಾಡಬೇಕಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಬೇಕು. ಅದಕ್ಕೆ OTP ಬರುತ್ತೆ. ಆಮೇಲೆ OTPನ ಹಾಕಬೇಕು. ನಿಮ್ಮ ಇಮೇಲ್ ಐಡಿಯನ್ನು ನೀವು ಅಪ್ಡೇಟ್ ಮಾಡಬೇಕು. ಇಮೇಲ್ ಐಡಿಗೆ ಇನ್ ಕೇಸ್ ಮೆಸೇಜು ಮೇಲು ಅಥವಾ ನೋಟಿಫಿಕೇಶನ್ ಹೋಗುತ್ತೆ. ಅಕಸ್ಮಾತ್ ನಿಮ್ಗೆ ಇದು ಗೊತ್ತಾಗ್ತಿಲ್ಲ ಇಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಅಂದರೆ ನೀವು ಇದನ್ನ ಚೇಂಜ್ ಕೂಡ ಮಾಡ್ಬೋದು. ನಾನು ಇವಾಗ ಟ್ರಾನ್ಸ್ಲೇಟ್ ಮಾಡ್ಕೊತೀನಿ ಕನ್ನಡಕ್ಕೆ. ಇಲ್ಲಿ ನೋಡಿ ಕಾಯ್ದಿರಿಸಲಾಗುತ್ತಿದೆ ಅಂತ ಇದೆ. ಅಂದರೆ ನಿಮ್ಗೆ ಬುಕ್ ಮಾಡ್ತಿದ್ದೀರಾ ಇವತ್ತು 30ನೇ ತಾರೀಕಿಗೆ. ದಿನಗಳ ಸಂಖ್ಯೆ 1, ಖಾಲಿ ಮಾಡಲು ಯೋಜನೆ 31. ಅಂದರೆ 30ನೇ ತಾರೀಕು ಬುಕ್ ಮಾಡಿದರೆ 31ಕ್ಕೆ, ಹಾಗೆ 1ನೇ ತಾರೀಕು ಬುಕ್ ಮಾಡಿದರೆ 2ನೇ ತಾರೀಕು, ಈ ಥರ ಹೋಗುತ್ತೆ. ಮೊತ್ತ ಬಂದು 1 ದಿನಕ್ಕೆ 300. ನೀವು ಎಷ್ಟು ಅಮೌಂಟಿಂದ ತೊಗೊಂಡಿರ್ತಲ್ಲ ರೂಮ್ ಅದ್ರ ಬಗ್ಗೆ. ಹಾಗೆ ಪಾವತಿಸಬೇಕಾದ ಒಟ್ಟು ಮೊತ್ತ 300.
ಹಾಗೆ ಭಕ್ತರ ಹೆಸರು, ನಿಮ್ಮ ಹೆಸರು, ಹಾಗೆ ವಿಳಾಸ, ಹಾಗೆ ನಿಮ್ಮ ID. ಸೊ ಇಲ್ಲಿ ನೀವು ನೋಡಬಹುದು ಚೆಕ್ ಇನ್ ಸಮಯದಲ್ಲಿ ಅದೇ ID ದಾಖಲಾತಿಯನ್ನು ಹಾಜರುಪಡಿಸಬೇಕಂತ ಇದೆ. ಅಂದರೆ ನೀವು ಈ ಫಾರಂ ಫಿಲಪ್ಗೆ ಯಾವ ID ಕೊಟ್ಟಿರ್ತೀರ ಅದನ್ನೇ ಅಲ್ಲಿ ತೋರಿಸ್ಬೇಕಂತ ಇದೆ. ಸೊ ಹಾಗೆ ಕಟ್ಟಡ ಮತ್ತು ಕೊಠಡಿ ಅಂತ ಇರುತ್ತೆ ನೋಡಿ. ಇಲ್ಲಿ ಮಲೆ ಮಹದೇಶ್ವರ ಭವನ ಅಂದರೆ ನಾನ್ AC ಅಂತ ಇದೆ, 300 ರೂಪೀಸ್ ಅಂತ ಇದೆ. ಆಮೇಲೆ ಲಾಸ್ಟಲ್ಲೆಲ್ಲ ಫಿಲ್ ಆದಮೇಲೆ ನಾನು ನಿಯಮಗಳನ್ನು ಷರತ್ತುಗಳನ್ನು ಗೌಪ್ಯವಾಗಿ ಒಪ್ಪುತ್ತೇನೆ ಅಂತ ಹೇಳ್ಬಿಟ್ಟೆಲ್ಲ ಕ್ಲಿಕ್ ಮಾಡಿ ಪಾವತಿಸಿ ಅಂತ ಹೇಳ್ಬಿಟ್ಟಿರುತ್ತಲ್ಲ, ಸೊ ಅಲ್ಲಿ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು. ಸೊ ತುಂಬಾ ಸಿಂಪಲ್ ಇದೆ. ಸೊ ಯಾರು ಬೇಕಾದರೂ ಈಸಿಯಾಗಿ ಆರಾಮಾಗಿ ಬುಕ್ ಮಾಡ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.